ನಾವು ಹೇಳಿವಿ ಸರಿ, ಎಲ್ಲಿ ವಿದ್ಯಾರ್ಥಿಗಳ ಮತದಾನ ಮಾಡ್ತಾರ ಅದನ್ನ ಸೂಕ್ಷ್ಮ ಮತಗಟ್ಟೆ ಮಾಡ್ರಿ, ಅವ್ರಿಗೆ ರೂಲ್ಸ್ ಪ್ರಕಾರ ಇದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮ್ಮನೆ ಬಂದ್ ಜಗಳ ತಗೊಂಡು ಕುಂದಿರೋದು ಒಂದು ಅಭ್ಯಾಸ. ಹಾ, ಎಲ್ಲ ಹೊಕ್ಕಾವ, ಸತ್ತವರು ಹೊಕ್ಕಾರ, ಪರ್ಸೆಂಟೇಜು ಹೆಚ್ಚಾಗುವಂತದ್ದು ಅಂದ್ರೆ ನ್ಯಾಚುರಲ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಅನ್ನೋದು. ನಿನ್ನೆ ನೋಡ್ರಿ ಆ ಬಂಗಾಲದ ನೋಡಿರಲ್ಲ, SIR ಮಾಡಕ್ಕೆ ಎಷ್ಟು ತೊಂದರೆ ಹೆಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಯಾವ ಹಿರಿಯ ನಾಯಕರು ಕೂಡ ಯಾರ್ದು ಏನು ತಕರಾರಿಲ್ಲ ಏನು, ಆದ್ರೆ ಒಬ್ಬರು JDS ನಿಂದ ಗುಳೇದಗುಡ್ಡದಿಂದ ಬಂದಂತವ್ರು ಒಬ್ರು, ಇಲ್ಲಿಂದ ನಮ್ಮಲ್ಲಿಂದ ಹೋದಂತವ್ರು ಒಬ್ರು, ಇಬ್ಬರ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ರ. ನೋಡ್ತಿರಲ್ಲ ನೀವೆಲ್ಲ ದಿನ. ಅಲ್ಲ, ನಾವ್ ಅದನ್ನ ಹೇಳುದಿಲ್ಲ, ಇಲ್ಲಿಂದ ಹೋದವ್ರು ಅಂತ, ನಮ್ಮಲ್ಲೇ ತಯಾರಾಗಿ ಹೋದವ್ರು ಅಂತ ಅಷ್ಟೇ ಹೇಳ್ತೀನಿ. ಇವರ ಇಬ್ರ ಅವಾಗ ಒಂದು ಮತದ ಹಕ್ಕು ಸಿಕ್ಕಿರ್ತೈತಿ. ಆ ಸೆಕ್ಟರ್ದು ಎಲ್ಲ ಹೇಳುದು ಅವನ. ಇವತ್ತು ಒಂದೇನೋ ಹೇಳಣ, ಏನು ಏರ್ ಸ್ಟ್ರಿಪ್ ಎಲ್ಲೆಲ್ಲ ಮೂರು ಜಾಗ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾವು ಏರ್ ಸ್ಕ್ರಿಪ್ಟ್ಗೆ. 3 ರಿಜೆಕ್ಟ್ ಮಾಡಿ ಹೋದ್ರು ಅವರು. ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು. ಇಲ್ಲಿ ಕಾಂಗ್ರೆಸ್ ಲೀಡರ್ ಅಂದ್ರೆ ಅವರೇ ಇಬ್ರ, ಬೇರೆ ಯಾರು ಇಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು ಅವರು.